ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ 21 ಕಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣವನ್ನ ರಿಲೀಸ್ ಮಾಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ರಿಲೀಸ್ ಮಾಡಿದ್ರು. ಈಗ 22ನೇ ಕಂತು, ಅದ ನಂತರ 23ನೇ ಕಂತು ಯಾವಾಗ ಬರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವರೇ ಸ್ವತಃ ಪ್ರೆಸ್ ಮೀಟಿಂಗ್ ನಲ್ಲಿ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. 22ನೇ ಕಂತು, ಅದ ನಂತರ 23ನೇ ಕಂತು ಒಟ್ಟಿಗೆ ನಿಮಗೆ 4,000 ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾರಂತ ತಿಳಿಸ್ಕೊಟ್ಟಿದ್ದಾರೆ. ಇದು ಯಾವಾಗ ಬರತ್ತೆ ಏನು ಅಂತ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಇದಕ್ಕಿಂತ ಮಹಿಳೆಯರಲ್ಲಿ ವಿವಿಧ ಪ್ರಶ್ನೆಗಳು ಕಾಡ್ತಾ ಇದೆ ನೋಡಿ. ಇದು ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನ ರಿಲೀಸ್ ಮಾಡಿದ್ರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು. ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಜೂನ್ ಮತ್ತು ಜುಲೈ ತಿಂಗಳು ಹಣವನ್ನ ರಿಲೀಸ್ ಮಾಡ್ತಾ ಇದೀವಿ ಅಂತ ತಿಳಿಸ್ಕೊಟ್ರು. ಬಟ್ ಅದಕ್ಕಿಂತ ಮುಂಚಿತವಾಗಿ ಹಣ ಬರ್ಬೇಕಲ್ಲ, ಅಂದ್ರೆ ಏಪ್ರಿಲ್ ಮೇ ತಿಂಗಳದ ಹಣ ಬರ್ಬೇಕಲ್ಲ, ಆ ಒಂದು ಹಣ ಎಲ್ಲಿ ಹೋಯಿತು ನಿಮಗೆ ಕ್ಯಾಲೆಂಡರ್ ಸಮೇತನ ತಿಳಿಸ್ಕೊಡ್ತಾನೆ. ಏನ್ ರಹಸ್ಯ ನಡೀತಾ ಇದೆ, ಈ ಒಂದು ರಾಜ್ಯ ಸರ್ಕಾರದ ಒಳಗಿರುವಂತ ಗುಟ್ಟ ಏನು, ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹಣವನ್ನ ಬರತ್ತೆ, ಇನ್ನು 22ನೇ ಕಂತು 23ನೇ ಕಂತು ಯಾವಾಗ ಬರತ್ತೆ, ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತಾನೆ ಈ ಒಂದು ವಿಡಿಯೋದಲ್ಲಿ. ನೋಡಿ, ಈ ಒಂದು ಮಾಹಿತಿ ನಮಗೆ ತುಂಬಾ ಮುಖ್ಯ ಆಗಿರತ್ತೆ. ಬೇರೆದಾರ ವಿಡಿಯೋ ನೋಡಿ ಬಿಡಿ, ಆದ್ರೆ ಈ ಒಂದು ವಿಡಿಯೋ ಸುಮಾರು 4 ರಿಂದ 5 ನಿಮಿಷ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಎಲ್ಲ ಒಂದು ಮಹಿಳೆಯರು ಕೊನೆತನಕ ನೋಡಿ, ನಿಮಗೆ ಈ ಒಂದು ಸರ್ಕಾರದ ಒಳಗಿರುವಂತ ಮಾಹಿತಿ ಅರ್ಥ ಆಗತ್ತೆ. ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರತ್ತೆ. ಇದೇ ರೀತಿ ನಿಮಗೆ ಹೊಸ ಅಪ್ಡೇಟ್ ಬರ್ಬೇಕಂದ್ರೆ ನೋಡಿ ಸ್ನೇಹಿತರೆ, ತುಂಬಾ ಜನ ಮಹಿಳಾ ಅಭ್ಯರ್ಥಿಗಳು ಪ್ರೆಸ್ದವರು ಅಂದ್ರೆ ಮೀಡಿಯಾದವರು ಮೈಕ್ ತಗೊಂಡು ಹೋದಾಗ ಮಹಿಳೆಯರು ಏನ್ ಅಂತಿದಾರ ಅಂದ್ರೆ, ನಮಗೆ CM ಸಿದ್ದರಾಮಯ್ಯವ್ರ ನಂಬರ್ ಕೊಡಿ, ನಾನೇ CM ದವ್ರಿಗೆ ತಿಳಿಸ್ಕೊಡ್ತೇನೆ, ನಮ್ಗೆ ಹಣ ರಿಲೀಸ್ ಮಾಡಿ ಅಂತ ಹೇಳಿ ಕೆಲವು ಜನ ಹೇಳ್ತಿದ್ದಾರೆ. ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರದ ನಂಬರ್ ಕೊಡಿ, ಅದ ನಂತರ ಈ ಒಂದು ರಾಜ್ಯ ಸರ್ಕಾರದ CM ದವ್ರ ನಂಬರು, ಅದ ನಂತರ ಉಪಮುಖ್ಯಮಂತ್ರಿ ನಂಬರು, ಈ ರೀತಿ ಕೇಳ್ತಿದ್ದಾರೆ. ನೋಡಿ, ಕೆಲವು ಜನ ಅಂತರೂ ಈ ಒಂದು ಗೃಹಲಕ್ಷ್ಮಿ ಮೇಲೆನೆ ಕೂತು ಬಿಟ್ಟಿದ್ದಾರೆ. ಇದು ಒಂದ್ ಕಡೆ ಬಿಡಿ. ಈಗ ತಿಳಿಸ್ಕೊಟ್ಟಿರೋಂತ ಮಾಹಿತಿ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ 2,000 ರೂಪಾಯಿ ರಿಲೀಸ್ ಮಾಡಿದ್ರು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದು ಜೂನ್ ಮತ್ತು ಜುಲೈ ತಿಂಗಳದ ಹಣವನ್ನ ರಿಲೀಸ್ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಅದು ಜೂನ್ ತಿಂಗಳದು 21ನೇ ಕಂತು, ಜೂನ್ ತಿಂಗಳದಂತೆ 21ನೇ ಕಂತು ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡಿದ್ರಂತೆ. ಅವರೇ ಸ್ವತಃ ಬಾಯಾರ ತಿಳಿಸ್ಕೊಟ್ಟಿದ್ದಾರೆ. ಅದ ನಂತರ ಈಗ 22ನೇ ಕಂತು ಜುಲೈ ತಿಂಗಳದಂತೆ, ಅದು 22ನೇ ಕಂತು ಜುಲೈ ತಿಂಗಳದು ಈಗ ಗಣೇಶ ಹಬ್ಬದ ನಿಮಿತ್ತವಾಗಿ, ಗಣೇಶ್ ಚತುರ್ಥಿ ಹಬ್ಬದ ನಿಮಿತ್ತವಾಗಿ ಆ ಒಂದು ಹಬ್ಬಕ್ಕೆ ಈಗ 2,000 ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾನೆ ಅಂತೇಳಿ ಅವರೇ ಬಾಯಿಯಿಂದ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬಾಯಿಯಿಂದ ಮೀಡಿಯಾದ ಮುಂದೆ ಮಾತಾಡಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದ್ದೆ ಅಂತ ಅನ್ಕೋತೀವಿ. ಜೂನ್ ತಿಂಗಳದು 2,000 ರೂಪಾಯಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡಿದ್ದೇವೆ. ಅದ ನಂತರ ಜುಲೈ ತಿಂಗಳದ 2,000 ರೂಪಾಯಿ ಈಗ ಬರುವಂತ ಗಣೇಶ ಚತುರ್ಥಿ ಹಬ್ಬಕ್ಕೆ ರಿಲೀಸ್ ಮಾಡ್ತೇವಂತ ಮಾತು ಕೊಟ್ಟಿದ್ದಾರೆ. ಇದು ರಿಲೀಸ್ ಮಾಡ್ತಾರೆ ಬಿಡ್ತಾರೆ ಎರಡನೇ ಮಾತು. ಆದ್ರೆ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಇವರು ಹಣವನ್ನ ಪ್ರತಿಯೊಂದು ಹಣವನ್ನ ಲೂಟಿ ಮಾಡ್ತಿದ್ದಾರೆ ಮತ್ತೆ ಜನರಿಗೆ ಮೋಸ ಮಾಡ್ತಿದ್ದಾರೆ. ಇದು ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಕ್ಯಾಲೆಂಡರ್ ಸಮೇತ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಗೆ 2025 ಕ್ಯಾಲೆಂಡರ್ ಓಪನ್ ಮಾಡ್ತಾನೆ ನೋಡಿ. ಈಗ 1 ನಿಮಿಷ ಇರಿ. ನೋಡಿ ಸ್ನೇಹಿತರೆ, ನಿಮ್ ಮುಂದೆನೆ 2025 ಕ್ಯಾಲೆಂಡರ್ ಓಪನ್ ಆಯ್ತು. ಇದರಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ರೀತಿ ಕಾಣಿಸ್ತಾ ಇರಬಹುದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಜನವರಿ ಆಗಿರತ್ತೆ, ಇದು ಜನವರಿ. ಅದ ನಂತರ ಇದು ಜೂನ್ ಆಗಿರತ್ತೆ, ಇದು ಕೂಡ ಜುಲೈ ಆಗಿರತ್ತೆ. ಇಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, ಅವ್ರು ಹೇಳೋದು ಜೂನ್ ತಿಂಗಳದು ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತು ರಿಲೀಸ್ ಮಾಡಿದೇವಂತ ಹೇಳಿದ್ರು. ಯಾರು? ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ರು. ಇದು 21 ಕಂತು ಜೂನ್ ಆಯ್ತಂತ ತಿಳಿಸ್ಕೊಟ್ರಲ್ಲ. ಅದ ನಂತರ ಜುಲೈ ತಿಂಗಳದು ಈಗ ಗಣೇಶ ಚತುರ್ಥಿ ಹಬ್ಬಕ್ಕೆ ರಿಲೀಸ್ ಮಾಡ್ತಾ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಬರೋದಕ್ಕೆ ಒಂದು ತಿಂಗಳು ಬಾಕಿ ಇದೆ. ಅದನ್ನ ಬಿಡಿ. ಈಗ ಇದವ್ರು ತಿಳಿಸ್ಕೊಟ್ಟಿದ್ದಾರೆ ರಿಲೀಸ್ ಮಾಡ್ತಾನಂತ 22ನೇ ಕಂತು 23ನೇ ಕಂತು. ಆದ್ರೆ ಇಲ್ಲಿ ಜನರಿಗೆ ಯಾವ ರೀತಿಯಾಗಿ ಮೋಸ ಮಾಡ್ತಿದಾರೆ ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಹಣ ರಿಲೀಸ್ ಮಾಡ್ಬೇಕು ಅವರು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದಕ್ಕಿಂತ ಮುಂಚಿತವಾಗಿ ಯಾವಾರ ಅಂದ್ರೆ ಈ ಒಂದು ಮೇ ತಿಂಗಳದ ಹಣವನ್ನ ರಿಲೀಸ್ ಮಾಡಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮೇ ತಿಂಗಳದ ಹಣವನ್ನ ರಿಲೀಸ್ ಮಾಡಿಲ್ಲ. ಅದ ನಂತರ ಈ ಒಂದು ಏಪ್ರಿಲ್ ತಿಂಗಳದ ಹಣವನ್ನ ರಿಲೀಸ್ ಮಾಡಿಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಮೇ ಮತ್ತು ಏಪ್ರಿಲ್ ತಿಂಗಳ ಹಣ ಎಲ್ಲಿ ಹೋಯ್ತು ವಿಚಾರ ಮಾಡಿ. ಈ ರೀತಿಯಾಗಿ ಜನರಿಗೆ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಮೋಸ ಮಾಡ್ತಿದ್ದಾರೆ.
ನಿಮಗೆ 6 ತಿಂಗಳಿಗೆ ಒಂದು ಕಂತು ಹಣವನ್ನ ರಿಲೀಸ್ ಮಾಡುವಂತ ಪ್ರಯತ್ನದಲ್ಲಿ ಬಂದುಬಿಟ್ಟಿದೆ ಈ ಒಂದು ಸರ್ಕಾರ. ಮೊದಲಿಗೆ ಹೇಳಬೇಕಾಗಿತ್ತು, ನಾವು ಭಿಕ್ಷೆ ಕೊಡ್ತಾ ಇದೀವಿ, ನಮಗೆ ವೋಟ್ ಹಾಕಿ ಅಂತ ಹೇಳಿದಾಗ ಜನರು ಈ ರೀತಿಯಾಗಿ ಮಾಡ್ತಾರಪ್ಪ, ನಮ್ಮೊಂದು ಭಾರತ ಉದ್ಧಾರ ಮಾಡ್ತಾರೆ, ಕರ್ನಾಟಕ ಉದ್ಧಾರ ಮಾಡ್ತಾರೆ ಅಂತ ಹೇಳಿ ನಂಬಿ ವೋಟ್ ಹಾಕ್ತಾ ಇದ್ರು. ಆದ್ರೆ ಇವರು ಬರೇ 2 ಕಾಸಿ ಬಿಟ್ಟು ಹಣಕ್ಕೆ ಆಸೆಯನ್ನ ತೋರಿಸಿ ಈ ರೀತಿಯಾಗಿ ಇವರು ಸುಳ್ಳು ಆಶ್ವಾಸನೆ ಕೊಟ್ಟಂತ ಮಾಹಿತಿ ಇಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಕ್ಲಿಯರ್ ಕಟ್ ಆಗಿ. ನೋಡಿ, ಇಲ್ಲಿ ನಿಮಗೆ ಮೇ ತಿಂಗಳದ ಹಣ ಗಪ್ಪಾಯ್ತು, ಅದ ನಂತರ ಈ ಒಂದು ಏಪ್ರಿಲ್ ತಿಂಗಳದ ಹಣ ಗಪ್ಪಾಯ್ತು. ಡೈರೆಕ್ಟ್ ಈಗ ಜೂನ್ ಮತ್ತು ಜುಲೈ ತಿಂಗಳಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಹೇಳ್ತಿದ್ದಾರೆ ಜುಲೈ ತಿಂಗಳದು ಗೌರಿ ಹಬ್ಬಕ್ಕೆ ರಿಲೀಸ್ ಮಾಡ್ತೇವೆ ಅಂತ ಹೇಳಿ. ಆಗಲೂ ರಿಲೀಸ್ ಮಾಡುವಂತ ಡೌಟು. ಆಗಲೂ ಅವ್ರು ಹಣ ರಿಲೀಸ್ ಮಾಡಲ್ಲ. ಇದೊಂದು ತಿಂಗಳು ಮತ್ತೆ ಗ್ಯಾಪ್ ಮಾಡ್ತಾರೆ, ಜುಲೈ ತಿಂಗಳು ಗ್ಯಾಪ್ ಮಾಡ್ತಾರೆ. ಈಗೇನು ಪ್ರೊಸೆಸ್ ನಡೀತಾ ಇದೆಯಲ್ಲ, ಆಗಸ್ಟ್ ತಿಂಗಳು ಗ್ಯಾಪ್ ಮಾಡ್ತಾರೆ. ಅದ ನಂತರ ನಿಮ್ಗೆ ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಹಣವನ್ನ ರಿಲೀಸ್ ಮಾಡುವಂತ ಪರಿಸ್ಥಿತಿ ಬರತ್ತೆ. ಆಗಲೂ ಕೂಡ ರಿಲೀಸ್ ಮಾಡ್ಬೋದು. ಅದಕ್ಕಿಂತ ಈ ಒಂದು ಅಕ್ಟೋಬರ್ ತಿಂಗಳು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಅಕ್ಟೋಬರ್ ತಿಂಗಳು ಆದ್ಮೇಲೆ ರಿಲೀಸ್ ಮಾಡ್ಬೋದು. ಅವಾಗ ಹೇಳ್ತಾರೆ ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ತಿಂಗಳದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಪ್ರೆಸ್ ಮೀಟಿಂಗ್ ಅಲ್ಲಿ ತಿಳಿಸ್ಕೊಡ್ತಾರೆ. ಈ ಒಂದು ಆಗಸ್ಟ್ ತಿಂಗಳದು ಮತ್ತು ಜುಲೈ ತಿಂಗಳದು ಹಣ ಗಪ್ಪಾಗಿರತ್ತೆ. ಈ ರೀತಿಯಾಗಿ ಜನರನ್ನ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾರ ಮುಂದೆ ಕ್ವಶನ್ ಕೇಳಬೇಡಿ. ಅದ ನಂತರ ಯಾರ ಮುಂದೆ ಬಾಯಿ ಬಿಟ್ಟು ಹೇಳಕ್ ಹೋಗ್ಬೇಡಿ. ಈಗ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗಿದೆ, ಸರ್ಕಾರ ಯಾವ ರೀತಿಯಾಗಿ ಆಗಿದೆ, ಹೆಂಗಾಗಿದೆ, ಹೆಂಗ್ ಮಾಡ್ತಿದ್ದಾರೆ, ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ. ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಬೀದರ ಪ್ರವಾಸಕ್ಕೆ ಹೋಗಿದಾರಂತೆ. ಆದ್ರೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗಿ ಈಗ ಹಣವನ್ನ ರಿಲೀಸ್ ಮಾಡ್ತಾನೆ ಅಂತ ಹೇಳಿದ್ರು. ಅವರೇ ಬಾಯಿಂದಾನೆ ಹೇಳಿದ್ದಾರೆ. ನಾನು ನಿಮಗೆ ಯಾವುದೇ ರೀತಿ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಬಾಯಿ ಮಾತಿಂದ ಹೇಳಿದ್ದಾರೆ. ಅದೊಂದು ಕಾರಣಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅವರು ಕರೆಕ್ಟ್ ಆಗಿ ಇದ್ದಿದ್ರೆ, ಕರ್ನಾಟಕ ರಾಜ್ಯ ಉದ್ಧಾರ ಮಾಡುವಂತ ಇದ್ದಿದ್ರೆ ಕರೆಕ್ಟ್ ಆಗಿ ಈ ಒಂದು ಮೇ ಮತ್ತು ಏಪ್ರಿಲ್ ತಿಂಗಳ ಹಣವನ್ನ ರಿಲೀಸ್ ಮಾಡ್ತಾ ಇದ್ರು. ಆದ್ರೆ ರಿಲೀಸ್ ಮಾಡಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಕೂಡ ಇಲ್ಲಿ ಫೆಬ್ರವರಿ ತಿಂಗಳು ಕೂಡ ಹಣ ರಿಲೀಸ್ ಆಗಿಲ್ಲ ಕೆಲವು ಜನರಿಗೆ. ಅದು ಒಂದ್ ಕಡೆ ಆಯ್ತು, ಗಪ್ ಆಯ್ತು. ಅದ ನಂತರ ಒಟ್ಟೆ ಜನರನ್ನ ಹುಚ್ಚರಲ್ಲಿ ತೆಗಿತಿದ್ದಾರೆ. ಒಂದು ತಿಂಗಳು ಗ್ಯಾಪ್ ಮಾಡ್ತಾರೆ, ಒಂದ್ 5-6 ತಿಂಗಳಾದ್ಮೇಲೆ ರಿಲೀಸ್ ಮಾಡ್ತಾರೆ. ಇಲ್ಲೇ ಅರ್ಥ ಮಾಡ್ಕೊಂಡ್ಬಿಡಿ, ಯಾರು CM ದವ್ರ ನಂಬರ್ ಕೇಳಕ್ ಹೋಗ್ಬೇಡಿ, ಯಾರು CM ದವ್ರ ಪ್ರಶ್ನೆ ಕೇಳಕ್ ಹೋಗ್ಬೇಡಿ. ಅದ ನಂತರ ಯಾರಿಗೆ ಕೂಡ ಮಾತಾಡಕ್ ಹೋಗ್ಬೇಡಿ. ಈಗ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾವ ರೀತಿಯಾಗಿ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಇವರು ಮೊದಲಿಗೆ ಅಕ್ಕಿ ಹಣ ರಿಲೀಸ್ ಮಾಡ್ಬೇಕಲ್ಲ, ಆ ಹಣ ಕೂಡ ರಿಲೀಸ್ ಮಾಡಿಲ್ಲ. 3 ತಿಂಗಳು 3 ಕಂತು ಹಣ ಬಾಕಿ ಉಳ್ಕೊಂಡಿದ್ದಾರೆ. ಇವರು ಪೆಂಡಿಂಗ್ ಹಣ ಇದೆಲ್ಲ 3 ತಿಂಗಳು ಬಾಕಿ ಹಣ ಇರತ್ತಲ್ಲ, ಅದು ಬಾಕಿ ಉಳ್ಕೊಂಡಿದ್ದಾರೆ. ಆ ಒಂದು ಹಣ ರಿಲೀಸ್ ಮಾಡಿಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 3 ತಿಂಗಳ ಹಣ, ಈಗ 2 ತಿಂಗಳಾಯ್ತು ಅಕ್ಕಿ ಕೊಡ್ತಿದ್ದಾರೆ, 10 kg ಅಕ್ಕಿ ಕೊಡ್ತಿದ್ದಾರೆ. ಅದು ಕೂಡ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿ ಅದರಲ್ಲಿ ಜೋಳ ಕೊಡ್ತಿದ್ದಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಒಂದು ತಿಂಗಳಲ್ಲಿ ಒಂದೊಂದು ಚೇಂಜ್ ಮಾಡ್ತಿದ್ದಾರೆ ಅವರು. ಬೇರೆದವರು ಇವರಿಗೆ ಅಕ್ಕಿ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಆದ ಕಾರಣ ಮತ್ತೊಂದು ಸೆಪರೇಟ್ ಆಗಿ ಎಲ್ಲಿಂದ ಆ ಒಂದು ರೊಟ್ಟಿ ಮಾಡಕ್ ಹೋದ್ರೆ ರೊಟ್ಟಿ ಕೂಡ ಬರಲ್ಲ, ಕೆಂಪು ರೊಟ್ಟಿ ಆಗ್ಬಿಡ್ತಾವೆ, ಸಿಬಿನ್ ಹತ್ತಲ್ಲ. ಈ ರೀತಿಯಾಗಿ ಆಗ್ತಿದೆ. ಅಂತ ಒಂದು ಚಾಳನ ಕೊಟ್ಟು ಇವ್ರು ಬರೀ ಜನರನ್ನ ಓಟಿಗಾಗಿ ನೋಟಿಗಾಗಿ ಮಾರ್ಕೊಂಡ್ ಬಿಟ್ಟಿದ್ದಾರೆ, ತಗೊಂಡ್ ಬಿಟ್ಟಿದ್ದಾರೆ, ಕೊಂಡ್ಕೊಂಡ್ ಬಿಟ್ಟಿದ್ದಾರೆ. ಇವರು ಬರೀ ಭಿಕ್ಷಕ್ಕಾಗಿ ದಯವಿಟ್ಟು ನೀವು ಓಟ್ ಹಾಕಕ್ ಹೋಗ್ಬೇಡಿ. ಇನ್ಮೇಲೆ 2028ರಲ್ಲಿ ದಯವಿಟ್ಟು ನಿಮ್ಮ ಒಂದು ಒಳಗಡೆ ಇರುವಂತ ಭವಿಷ್ಯನ ಕೇಳಿ, ನಾವು ಹಿಂಗೆ ಇರಬೇಕು, ನಾವು ಇದೇ ರೀತಿಯಾಗಿ ಸ್ವಾತಂತ್ರ್ಯ ಬದುಕಬೇಕು, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಆರಾಮಾಗಿ ಹೆಣ್ಮಕ್ಳು ಓಡಾಡಬೇಕು, ಯಾವುದೇ ರೀತಿಯಾಗಿ ರೇಪ್ ಕೇಸ್ ಆಗಬಾರ್ದು, ಚೆನ್ನಾಗಿರುವಂತ ಸರ್ಕಾರ ಇರ್ಬೇಕಂತೇಳಿ ನೀವು ಆಯ್ಕೆ ಮಾಡ್ಕೊಂಡು ಓಟ್ ಹಾಕಿ. ಇಂಥವ್ರನ್ನ ಓಟ್ ಹಾಕಿದ್ರೆ ದಿನನಿತ್ಯವಾಗಿ ರೇಪ್ ಕೇಸು ಜಾಸ್ತಿ ಆಗ್ತಿದ್ದಾವೆ, ದರೋಡೆಕೋರರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮತ್ತು ಪೊಲೀಸ್ನವ್ರು ಗುಂಡಾಗಿರಿ ಅಂತ ಮುಗ್ದ ಹೋಯ್ತು. ಹೆಂಗ್ ಬೇಕಾದಂಗೆ ಗುಂಡಾಗಿರಿ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರು ಹೇಳೋರಲ್ಲ ಕೇಳೋರಲ್ಲ. ಯಾರಾದ್ರೂ ಮಾತಾಡಕ್ ಹೋದ್ರೆ ಅವ್ರ ಮೇಲೆ ನಮ್ಮ ಮೇಲೆನೆ ಈ ರೀತಿಯಾಗಿ ಡ್ಯೂಟಿ ಮಾಡ್ತಾ ಇದ್ವಿ, ಈ ರೀತಿಯಾಗಿ ಮಾತಾಡಿದ್ರೆ ಕೇಸ್ ಹಾಕ್ಬಿಡ್ತಾರೆ, ಮುಗಿಯುತ್ತು, ಕೇಳುವಂತ ಮಾತೇ ಬರಲ್ಲ. ಈ ರೀತಿಯಾಗಿ ಪರಿಸ್ಥಿತಿ ನಡೀತಾ ಇದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ರಹಸ್ಯ ಆಗಿರತ್ತೆ. ನೋಡಿ, ಇವತ್ತೆಲ್ಲ ನಾಳೆ ವಿಚಾರ ಮಾಡಿ ಹಾಕೋ ಸಮಯದಲ್ಲಿ ಓಟು. ಇವ್ರು 2 ತಿಂಗಳದ ಹಣವನ್ನ ಗಪ್ ಮಾಡಿದ್ದಾರೆ. ಈಗ 21 ಕಂತು, ಅದ ನಂತರ 22ನೇ ಕಂತು, ಈ ರೀತಿಯನ್ನು ನೆನಪಿಟ್ಕೊಂಡಿದ್ರ ಲೆಕ್ಕಾಚಾರ ಮಾಡಿ. ಅವ್ರು ಬಂದು ಎಷ್ಟು ತಿಂಗಳಾಯ್ತು, ಎಷ್ಟು ವರ್ಷ ಆಯ್ತು ಅಂದ್ರೆ ಸುಮಾರು 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ಬರೀ 21, 22 ಕಂತು ಇಷ್ಟೇ ರಿಲೀಸ್ ಮಾಡಿದ್ದಾರೆ. ಅದು ಕೂಡ 20ನೇ ಕಂತಿಗೆ ಬಂದ್ಬಿಟ್ಟಿದೆ. ಇನ್ನ 22, 21, 23 ಈ ರೀತಿ ರಿಲೀಸ್ ಮಾಡಿಲ್ಲ. ಸುಮಾರು 5ರಿಂದ 6 ಕಂತು ಹಣವನ್ನ ರಿಲೀಸೇ ಮಾಡಿಲ್ಲ ರಾಜ್ಯ ಸರ್ಕಾರ. ನಿಮ್ಮನೆ ಕರೆಕ್ಟ್ ಹೇಳ್ಬೇಕಂದ್ರೆ 5ರಿಂದ 6 ಕಂತು ಹಣ ರಿಲೀಸ್ ಮಾಡಿಲ್ಲ. ಇನ್ನು ಮೇಲೆ ದಯವಿಟ್ಟು ನಿಮ್ಮ ಒಂದು ಸರಿಯಾಗಿ ಕರೆಕ್ಟಾಗಿ ದುಡೀರಿ, ಆರಾಮಾಗಿ ಊಟ ಮಾಡಿ, ಆರಾಮಾಗಿ ತಿರುಗಾಡಿ. ಇಷ್ಟೇ. ಈ ಒಂದು ರಾಜ್ಯ ಸರ್ಕಾರ ಮೇಲೆ ಯಾರು ಕೂಡ ಭರವಸೆ ಕೊಡಬೇಡಿ. ಬರೇ ಸುಳ್ಳು ಸುದ್ದಿ ಹೇಳ್ತಾ ಇದೆ. ಇಲ್ಲೇ ನಿಮ್ಮ ಮುಂದೆ ತೋರಿಸ್ಕೊಟ್ಟಿದ್ರೆ ಯಾವುದೇ ರೀತಿಯ ಗೊಳ್ಳಲ್ಲ.
ಮೇ ತಿಂಗಳ ಹಣ ರಿಲೀಸ್ ಮಾಡಿಲ್ಲ ಅವರು. ಅದ ನಂತರ ಏಪ್ರಿಲ್ ತಿಂಗಳ ಹಣ ರಿಲೀಸ್ ಮಾಡಿಲ್ಲ, ಮಾರ್ಚ್ ತಿಂಗಳ ಹಣ ಕೂಡ ರಿಲೀಸ್ ಮಾಡಿಲ್ಲ. ಇಲ್ಲಿ ಎರಡು ಕಾಣಿಸ್ತಾ ಇದೆಯಲ್ಲ, ಜನವರಿ ಮತ್ತು ಫೆಬ್ರವರಿ ಅದರಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡ್ತಿದ್ದಾರೆ ನೋಡಿ. ಇನ್ ಮೇಲೆ ನಿಮ್ಮ ಕೈಯಲ್ಲಿದೆ. ಪ್ರೇಕ್ಷದವ್ರಿಗಂತೂ TRP ಬೇಕಾಗತ್ತೆ, ಅಂದ್ರೆ ಮೀಡಿಯಾದವ್ರಿಗೆ. ನಿಮಗಂತೂ ಬರೀ ಒಂದು ಮೈಕ್ ಹಿಡ್ಕೊಂಡು ಬಂದ್ರೆ ಮುಗಿಯುತ್ತು. ನಾವು CM-ದವ್ರಿಗೆ ನಂಬರ್ ಕೊಡಿ, ಅವ್ರಿಗೆ ನಂಬರ್ ಕೊಡಿ. ಮತ್ತೆ ಕೆಲವು ಜನ ಹೆಂಗಿದ್ದಾರೆ ಅಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ನಾನು 2 ತೊಲಿ ಬಂಗಾರ ತಗೊಂಡಿನಿ, 1 kg ಬಂಗಾರ ತಗೊಂಡಿನಿ, ಒಂದು ಬೋರ್ವೆಲ್ ಹೊಡಿಸಿದ್ದೀನಿ. ಅದ ನಂತರ ಒಂದು ಬೋರ್ವೆಲ್ ಹೊಡಿಸಿದ್ದೀನಿ ಅಂತೇಳಿ ಮೊನ್ನೆ ಒಂದು ನ್ಯೂಸ್ ಬಂದಿತ್ತು. ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕಂತ ಮಾಡಿದ್ದೆ. ಒಂದು ಬೋರ್ವೆಲ್ ಹೊಡಿಸ್ಬೇಕಂದ್ರೆ ಇಲ್ಲ ಅಂದ್ರೆ ಒಂದು 50,000 ರಿಂದ 60,000 ಬೇಕಾಗತ್ತೆ. ಅದ ನಂತರ 60,000 ರಿಂದ 70,000 ಬೇಕಾಗತ್ತೆ. ಅಷ್ಟು ಹಣ ಇವ್ರು ಎಲ್ಲಿಂದ ಕೊಟ್ಟರು ವಿಚಾರ ಮಾಡಿ. ಒಂದು ವರ್ಷಕ್ಕೆ 24,000 ರೂಪಾಯಿ ಬರತ್ತೆ. ವರ್ಷಕ್ಕೆ 24,000 ರೂಪಾಯಿ. ಅದು ಒಂದು ಕಂತ ರಿಲೀಸ್ ಮಾಡ್ತಾರೆ, ಒಂದು ಕಂತ ರಿಲೀಸ್ ಮಾಡೋದಿಲ್ಲ. ಅಷ್ಟು ಮೇರೆಗೆ ಒಬ್ಬ ಹೆಣ್ಮಕ್ಳು ಬಂದು ಮೀಡಿಯಾದ ಮುಂದೆ ನಾವು ಬೋರ್ವೆಲ್ ಹೊಡಿಸಿದ್ದೀವಿ, ಗೃಹಲಕ್ಷ್ಮಿ ಯೋಜನೆಯಿಂದ ಬೋರ್ವೆಲ್ ಹೊಡಿಸಿದ್ದೆ ಅಂತ ಹೇಳಿ ಮೀಡಿಯಾದ ಮುಂದೆ ಬಂದರು. ಆಗ ನನಗಂತೂ ತುಂಬಾ ಕೋಪ ಬಂದಿತ್ತು. ಯಾಕಂದ್ರೆ ಸುಳ್ಳು ಸುದ್ದಿ ಯಾಕೆ ಹೇಳ್ತಾರೆ ನನಗಂತೂ ಅರ್ಥ ಆಗಲ್ಲ. ಬರೇ ಈ ರೀತಿಯಾಗಿ ಒಂದು ಹೋಟಿಗಾಗಿ ಈ ರೀತಿಯ ಸುಳ್ಳು ಸುದ್ದಿ ಹೇಳೋದಾ ನೋಡಿ. ಇವ್ರನ್ನೆಲ್ಲ ಕೊಂಡ್ಕೊಂಡಿರ್ತಾರೆ ಅವರು 500 ರೂಪಾಯಿ ಕೊಟ್ಟು, 100 ರೂಪಾಯಿ ಕೊಟ್ಟು, 1,000 ರೂಪಾಯಿ ಕೊಟ್ಟು. ಬಹಳ ಅಂದ್ರೆ ಇಂಥವ್ರನ್ನ ಕೊಂಡ್ಕೊಳ್ಳೋಕೆ ಬರೀ ಅಂದ್ರೆ 300 ಅಥವಾ 3,000 5,000 ಇಷ್ಟೇ. ಅವ್ರು ಅಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ತಿಂಗಳು ಬಾಜಾರ್ ಆಗತ್ತೆ ಅಂತ ಹೇಳಿ, ಸಂತೆ ಆಗತ್ತೆ ಅಂತ ಹೇಳಿ ಅವ್ರು ಈ ರೀತಿಯಾಗಿ ಹೆಂಗ್ ಬೇಕಾದಂಗೆ ಹೇಳೋದು ನೋಡಿ. ಯಾವುದೇ ಸರ್ಕಾರ ಸರಿ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ಬರೀ ಸುಳ್ಳು ಆಶ್ವಾಸನಕ್ಕೆ ನೀವು ಯಾರು ಕೂಡ ತಲೆ ಬಾಗಬೇಡಿ. ನಿಮಗೆ ಒಂದು ಸ್ವಾತಂತ್ರ್ಯ ಇದೆ, ನಿಮಗೆ ಒಂದು ಹೋಟ್ ಇದೆ, ಅದೇ ಒಂದು ನಿಮಗೆ ಧೈರ್ಯ. ಆ ಒಂದು ಹೋಟನ್ನ ಕರೆಕ್ಟ್ ಇರುವಂತ ವ್ಯಕ್ತಿಗೆ ಆಯ್ಕೆ ಮಾಡಿ ತಂದ್ರೆ ನಿಮ್ಮ ಒಂದು ಜೀವನ ಹೆಂಗಿರತ್ತಂದ್ರೆ, ನೀವು ಬರೀ ಇವತ್ತಿಂದ ಅಷ್ಟೇ ವಿಚಾರ ಮಾಡ್ತೀರಾ. ಇವತ್ತು ನಮಗೆ 100 ರೂಪಾಯಿ ಬಂದ್ರೆ ಸಾಕು, 500 ರೂಪಾಯಿ ಬಂದ್ರೆ ಸಾಕು, 1,000 ರೂಪಾಯಿ ಬಂದ್ರೆ ಸಾಕು, ಅಷ್ಟೇ ವಿಚಾರ ಮಾಡ್ತೀರಾ. ಆದ್ರೆ ನಾಳೆ ನಿಮ್ಮ ಮಕ್ಕಳು, ನೀವು ನಿಮ್ಮ ಮಕ್ಕಳು ಬದುಕಬೇಕಲ್ಲ, ಅದನ್ನ ವಿಚಾರ ಮಾಡ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇರ್ತಾರೆ, ನಾಳೆ 5 ವರ್ಷ ತನಕ ಇರ್ತಾರಲ್ಲ, ಅಲ್ಲಿ ತನಕ ನಿಮ್ಮ ಒಂದು ಮಕ್ಕಳು ಹೊರಗಡೆ ಹೋಗ್ಬೇಕಂದ್ರೆ ಯಾರ ಮಾತು ಕೇಳಬಾರ್ದು. ಆರಾಮಾಗಿ ಧೈರ್ಯದಿಂದ ಹೋಗಿ ಮತ್ತೆ ರಾತ್ರಿ ಆದ್ರೂ ಕೂಡ ಮನೆಗೆ ಬರಬೇಕು ಹೆಣ್ಮಕ್ಳು. ಆ ರೀತಿಯಾಗಿರುವಂತ ಸರ್ಕಾರನ ಆಯ್ಕೆ ಮಾಡ್ತಾನೆ. ಈ ರೀತಿಯಾಗಿ ಬರೀ 2,000 ರೂಪಾಯಿಗೋ, 1,000 ರೂಪಾಯಿಗೋ, ಅದ ನಂತರ ಭಿಕ್ಷೆ ಬೀಡದಂತ ಆಲ್ಕೋಹಾಲಿಗೆ, ಅದ ನಂತರ ಡ್ರಮ್ಗೆ, ಅದ ನಂತರ ಈ ಒಂದು ಚಾಕ್ಲೇಟ್ ಕೊಟ್ಟಾರ ಅಂತೇಳಿ ಓಟ್ ಹಾಕೋದು. ಈ ರೀತಿಯಾಗಿ ಯಾರು ಕೂಡ ಮಾಡಬೇಡಿ. ಇನ್ನೊಂದು ಹೇಳ್ತಾ ಇದ್ದೇನೆ, ಈ ಒಂದು ರಾಜಕಾರಣಿಗಳು ಬರೇ